ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ. ಸೊ ನೋಡಿ, ಇದು ನನ್ನ ಮೊದಲನೇ ಸ್ಕ್ಯಾನಿಂಗ್ ರಿಪೋರ್ಟ್. LMP ಬಂದು 8/1/2019 ಇದೆ. ಹಾಗೆ ನೋಡಿ, EDD ಬಂದು 15/10/2019 ಇದೆ. ಸೊ ನೋಡಿ, 9 ವೀಕ್ಸ್ 6 ಡೇಸ್ ಆಗಿದೆ. ಈ ಸ್ಕ್ಯಾನಿಂಗ್ ಮಾಡಿಸಿದಾಗ 9 ವೀಕ್ಸ್ 6 ಡೇಸ್ ಆಗಿತ್ತು. ಸೊ ಇಲ್ಲಿ ರಿಪೋರ್ಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲ ನಾರ್ಮಲ್ ಆಗಿನೇ ಇದೆ. ಗ್ರಾವಿಡ್ ಯೂಟರ್ಸ್ ವಿತ್ ಎ ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಗೆಸ್ಟನಲ್ ಸ್ಯಾಕ್ ಈಸ್ ನೋಟೆಡ್ ಅಂತ ಇದೆ. ನೋಡಿ, ಎಲ್ಲ ನಾರ್ಮಲ್ ಆಗಿನೇ ಇದೆ. ಫೆಟಲ್ ಪೋಲ್ ಅಂಡ್ ಯಾಕ್ ಸ್ಯಾಕ್ ಆರ್ ವಿಜುವಲೈಸ್ಡ್. ಸೊ ಹಾಗೆ ನೋಡಿ, ಇಲ್ಲಿ CRL ಮೆಜರ್ಸ್ ಬಂದು 2.88 cm ಅಂಡ್ ಕರೆಸ್ಪಾಂಡ್ಸ್ ಟು 9 ವೀಕ್ಸ್ 5 ಡೇಸ್ ಇದೆ. ಹಾಗೆ ಗೆಸ್ಟನಲ್ ಏಜ್ ನೋಡಿ 9 ವೀಕ್ಸ್ 5 ಡೇಸ್ ಇದೆ. ಇಲ್ಲಿ EDD ನೋಡಿ 16/10/2019 ಇದೆ. ಸೊ ಹಾಗೆ ಇಲ್ಲಿ ಗುಡ್ ಡೈಜೆಸ್ಟಿಯಲ್ ರಿಯಾಕ್ಷನ್ಸ್ ಈ ಗ್ಯಾಸ್ಟ್ರನಲ್ ಸ್ಯಾಕ್ ಇಸ್ ರೆಗ್ಯುಲರ್ ಅಂತ ಇದೆ. ಸೊ ನಾರ್ಮಲ್ ಆಗಿನೇ ಇದೆ. ಹಾಗೆ ಕಾರ್ಡಿಯಾ ಆಕ್ಟಿವಿಟಿ ಈಸ್ ನಾರ್ಮಲ್. ಮತ್ತು ಮಗುದು ಎದೆ ಬಡಿತ ಇಲ್ಲಿ ನಾರ್ಮಲ್ ಆಗಿನೇ ಇದೆ. ಫೆಟಲ್ ಹಾರ್ಟ್ ರೇಟ್ ಅಂದರೆ ಮಗುದು ಎದೆ ಬಡಿತ 179 ಇದೆ. 179 ಇದೆ. ಸೊ ಸರ್ವಿಕ್ಸ್ ಮೆಜರ್ಸ್ ಬಂದು ಇಲ್ಲಿ 4.6 cm ಇನ್ ಲೆಂತಲ್ಲಿ ತೋರಿಸ್ತಾ ಇದೆ. ಇಂಟರ್ನಲ್ OS ಕ್ಲೋಸ್ಡ್. ಸೊ ಕ್ಲೋಸ್ಡ್ ಅಂತಲೇ ಇರಬೇಕು. ಇದು ಕೂಡ ನಾರ್ಮಲ್ ಆಗಿನೇ ಇದೆ. ಸೊ ಇಲ್ಲಿ ನೋಡಿ, ಇಂಪ್ರೆಷನ್ ಬಂದು ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಗೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು 9 ವೀಕ್ಸ್ 5 ಡೇಸ್ ಇದೆ. ಸೊ ನಾರ್ಮಲ್ ಆಗಿನೇ ಇದೆ. ಮತ್ತು ಇಲ್ಲಿ ರೆಕಮೆಂಡ್ ಮಾಡಿದ್ದಾರೆ NT ಸ್ಕ್ಯಾನ್ ಬಿಟ್ವೀನ್ 12 to 14 ವೀಕ್ಸ್ ಗೆಸ್ಟೇಷನ್ ಅಂತ. ಸೊ ಇದು ನೋಡಿ ಮೊದಲನೇ ಸ್ಕ್ಯಾನ್ ರಿಪೋರ್ಟ್. ಇದು 9 ವೀಕ್ಸ್ 6 ಡೇಸಲ್ಲಿ ಮಾಡಿಸಿರೋದು. ಸೊ ಇದು ನೋಡ್ತಾ ಇರ್ಬೋದು, ಬೇರೆ ಕಡೆ ಮಾಡಿಸಿರೋದು ನಾನು NT ಸ್ಕ್ಯಾನ್. ಸೊ ಇಲ್ಲಿ ನೋಡಿ, ದೇರ್ ಈಸ್ ಎ ಸಿಂಗಲ್ ಲೈವ್ ಗೆಸ್ಟೇಷನ್, ಯೂಟರ್ಸ್ ಈಸ್ ಆಂಟಿವರ್ಟೆಡ್ ಅಂಡ್ ಅಂಟಿಫ್ಲೆಕ್ಸೆಡ್ ಅಂತ ಇದೆ. ಸೊ ಪ್ಲೆಸೆಂಟಾ ಈಸ್ ಇಂಪ್ಲೆಂಟೆಡ್ ಇನ್ ದಿ ಲೆಫ್ಟ್ ಆಂಟೀರಿಯೋ ಲೆಟರಲ್ ವಾಲ್. ಗ್ರೇಡ್ 0 ಮೆಚುರಿಟಿ ಈಸ್ ನೋಟೆಡ್ ಅಂತ ಇದೆ. ಇಲ್ಲಿ ಲಿಕ್ವೈಡ್ ಆಮ್ನಿ ಈಸ್ ನಾರ್ಮಲ್ ಇನ್ ದಿ ವ್ಯಾಲ್ಯೂಮ್ ಅಂತ ಇದೆ. ಸೊ ಎಲ್ಲ ನಾರ್ಮಲ್ ಆಗಿನೇ ಇದೆ. ಆ್ಯನ್ ಆಕ್ಟಿವ್ ಫಿಟಸ್ ಈಸ್ ಸೀನ್ ಶೋವಿಂಗ್ ಬ್ರಿಸ್ಕ್ ಮೂಮೆಂಟ್ಸ್. ಇಟ್ ಈಸ್ ಕಾರ್ಡಿಯಾ ಆಕ್ಟಿವಿಟಿ ನಾರ್ಮಲ್. ಇಲ್ಲಿ FHR ಬಂದು 164 per minute ಅಲ್ಲಿ ತೋರಿಸ್ತಿದೆ. ಅದೇ ಇಂಪ್ಲೆಂಟೆಡ್ ಇನ್ ದಿ ಲೆಫ್ಟ್ ಆಂಟೀರಿಯೋ ಲೆಟರಲ್ ವಾಲ್. ಗ್ರೇಡ್ 0 ಮೆಚುರಿಟಿ ಈಸ್ ನೋಟೆಡ್ ಅಂತ ಇದೆ. ಇಲ್ಲಿ ಲಿಕ್ವೈಡ್ ಆಮ್ನಿ ಈಸ್ ನಾರ್ಮಲ್ ಇನ್ ದಿ ವ್ಯಾಲ್ಯೂಮ್ ಅಂತ ಇದೆ. ಸೊ ಎಲ್ಲ ನಾರ್ಮಲ್ ಆಗಿನೇ ಇದೆ. ಆ್ಯನ್ ಆಕ್ಟಿವ್ ಫಿಟಸ್ ಈಸ್ ಸೀನ್ ಶೋವಿಂಗ್ ಬ್ರಿಸ್ಕ್ ಮೂಮೆಂಟ್ಸ್. ಇಟ್ ಈಸ್ ಕಾರ್ಡಿಯಾ ಆಕ್ಟಿವಿಟಿ ನಾರ್ಮಲ್. ಇಲ್ಲಿ FHR ಬಂದು 164 per minute ಅಲ್ಲಿ ತೋರಿಸ್ತಿದೆ. ಅದೇ ಹಾರ್ಟ್ ರೇಟ್, ಮಗುವಿನ ಎದೆ ಬಡಿತ. ಫೆಟಲ್ ಟೋನ್ ಈಸ್ ನಾರ್ಮಲ್ ಆಗಿನೇ ಇದೆ. ದ ಫೆಟೋಲ್ ಕಾರ್ನಿಯಮ್, ಟ್ರಂಕ್ ಅಂಡ್ ಸ್ಪೈನ್ ಅಂಡ್ ಎಕ್ಸ್ಟ್ರಿಮಿಟೀಸ್ ಆರ್ ಆಲ್ ನೋಟೆಡ್. ಸೊ ಎಲ್ಲ ನಾರ್ಮಲ್ ಆಗಿನೇ ಇದೆ. ನೋ ಆಬ್ವಿಯಸ್ ಅನಾಮಲಿ ಈಸ್ ಅಪ್ರಿಷಿಯಬಲ್ ಆ್ಯಸ್ ಆಫ್ ನೌ ಅಂತ ಇದೆ. ಸೊ ಇಲ್ಲಿ ನೋಡಿ, NT ರಿಪೋರ್ಟ್ ಬಂದು 1.2 mm ಇದೆ. ಸೊ ನಾರ್ಮಲ್ ಆಗಿನೇ ಇದೆ. ಸೊ ನೋಡ್ತಾ ಇರ್ಬೋದು ನೀವು. MB ಬಂದು 3.6 mm ಇದೆ. CRL ಬಂದು 76 mm ಇದೆ. BPD ಬಂದು 24 mm ಇದೆ. OFD ಬಂದು 29 mm ಇದೆ. ಸೊ FL ಬಂದು 10 mm ಇದೆ. ಗೆಸ್ಟನಲ್ ಏಜ್ ಬಂದು 13 ವೀಕ್ಸ್ ಇದೆ. ಸೊ ಸರ್ವಿಕ್ಸ್ ಬಂದು ಇಲ್ಲಿ 2.7 cm ಲಾಂಗ್ ಅಂಡ್ ಇಂಟರ್ನಲ್ OS ಈಸ್ ಕ್ಲೋಸ್ಡ್ ಅಂತ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ಇಂಪ್ರೆಷನ್ ಬಂದು ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಗೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು 13 ವೀಕ್ಸ್ ಅಂತ ಇದೆ ನೋಡಿ. ಸೊ ಇದು ನನ್ನ ಪಾಪುದು NT ಸ್ಕ್ಯಾನ್ ರಿಪೋರ್ಟ್. ಈ ಸ್ಕ್ಯಾನಿಂಗ್ ಬಂದು ನೋಡಿ 9 ವೀಕ್ಸಲ್ಲಿ ಮಾಡಿಸಿರೋದು. 9 ವೀಕ್ಸ್. ಸೊ ಆವಾಗ ಮಾಡಿಸಿರೋದು ಈ ಸ್ಕ್ಯಾನಿಂಗ್ ನೋಡಿ. ಹಾರ್ಟ್ ರೇಟ್ ಎಲ್ಲ ನೋಟೆಡ್ ಆಗಿತ್ತು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಫ್ರೆಂಡ್ಸ್, ಇದು 9 ವೀಕ್ಸಲ್ಲಿ ಮಾಡಿಸಿರೋದು ಸ್ಕ್ಯಾನಿಂಗ್. ಸೊ
ಸೊ 9 ವೀಕ್ಸ್ 5 ಡೇಸ್ ಆಗಿತ್ತು. ಸೊ ಅರೌಂಡ್ ನಿಮಗೆ 2.5 ಮಂತಲ್ಲಿ ಮಾಡಿಸಿರೋದು. ಸೊ ನೋಡಿ ಈ ಥರ ಪಿಕ್ಚರ್ಸ್ ಇದೆ ನಮ್ಮ ಪಾಪುದು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿದು. ನೋಡ್ತಾ ಇರ್ಬೋದು. ಸೊ ಇದು ನೋಡಿ NT ಸ್ಕ್ಯಾನ್ ರಿಪೋರ್ಟ್. ಇಲ್ಲಿ ನೋಡಿ ಹೆಡ್ ಹಾಗೆ NT-CRL ಎಲ್ಲ ಮೆಜರ್ಮೆಂಟ್ ಇದೆ. ಹಾಗೆ ನೋಡಿ ಸೊ ಪಿಕ್ಚರ್ಸಲ್ಲಿ ಎಷ್ಟು ಕ್ಲಿಯರಾಗಿ ತೋರಿಸ್ತಿದೆ. NT ಸ್ಕ್ಯಾನ್ ರಿಪೋರ್ಟ್ದು ಇದು ಪಿಕ್ಚರ್ಸ್. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ NT ಸ್ಕ್ಯಾನ್ ರಿಪೋರ್ಟ್ ಎಷ್ಟು ಕ್ಲಿಯರಾಗಿ ಪಿಕ್ಚರ್ಸ್ ಇದೆ. ಹೆಡ್ ಹಾಗೆ NB ನಾಸಲ್ ಬೋನ್ ಹಾಗೆ CRL ನೋಡಿ ಹಂಗೆ. ಸೊ ಎಷ್ಟು ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು 26 ವೀಕ್ಸಲ್ಲಿ ಮಾಡಿಸಿರೋದು ನಾನು ಸ್ಕ್ಯಾನಿಂಗ್ ರಿಪೋರ್ಟ್. ನಮ್ಮ ಪಾಪು 26 ವೀಕಲ್ಲಿ ಇತ್ತು, ಸೊ ಆವಾಗ ಮಾಡಿಸಿರೋದು. ಸೊ ದೇರ್ ಈಸ್ ಎ ಸಿಂಗಲ್ ಲೈವ್ ಗೆಸ್ಟೇಷನ್. ಪ್ಲೆಸೆಂಟಾ ಈಸ್ ಇಂಪ್ಲೆಂಟೆಡ್ ಹೈ ಇನ್ ದಿ ಲೆಫ್ಟ್ ಆಂಟೀರಿಯರ್ ವಾಲ್. ಗ್ರೇಡ್ 0 ಮೆಚೂರಿಟಿ ಈಸ್ ಸೀನ್ ಅಂತಾನೆ ಇದೆ ಇದರಲ್ಲೂ. ಲಿಕ್ವೈಡ್ ಬಂದು ಆಮ್ನಿ ಈಸ್ ನಾರ್ಮಲ್ ಇನ್ ದಿ ವ್ಯಾಲ್ಯೂಮ್ ಅಂತ ಇದೆ. ಸೊ ಆ್ಯನ್ ಆಕ್ಟಿವ್ ಫೆಟಸ್ ಸೀನ್ ಈಸ್ ವರ್ಟೆಕ್ಸ್ ಪ್ರೆಸೆಂಟೇಷನ್. ಇಟ್ ಈಸ್ ಎ ಕಾರ್ಡಿಯಾ ಆಕ್ಟಿವಿಟಿ ಈಸ್ ನಾರ್ಮಲ್ ಅಂತಲೇ ಇದೆ. ಫೆಟಲ್ ಟೋನ್ ಈಸ್ ನಾರ್ಮಲ್. ಸೊ ಮಗುವಿನ ಎದೆ ಬಡಿತಾ ಇಲ್ಲ, ನಾರ್ಮಲ್ ಆಗಿನೇ ಇದೆ ಅಂತ ತೋರಿಸ್ತಿದೆ. ದಿ ಫೆಟಲ್ ಕಾರ್ನಿಯಮ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ದಿ ಫೆಟಲ್ ಕಾರ್ನಿಯಮ್ ಸ್ಪೈನ್ 4 ಚೇಂಬರ್ ವ್ಯೂ ಆಫ್ ದಿ ಕಾರ್ಡಿಯಾ ಅಂತ ಇದೆ. ಸ್ಟಮಕ್, ಕಿಡ್ನಿ, ಯುರಿನರಿ ಬ್ಲೇಡರ್ ಆ್ಯಂಡ್ ಆಲ್ 4 ಲಿಮ್ಸ್ ಆರ್ ನೋಟೆಡ್ ಅಂತಾನೆ ಇದೆ. ನೋ ಕ್ಲೆಫ್ಟ್ ಲಿಪ್ ಆರ್ ಟೆಲಿಪೇಸ್ ಈಸ್ ನೋಟೆಡ್ ಅಂತ ಇದೆ. ನೋ ಆಬ್ವಿಯಸ್ ಗ್ರಾಸ್ ಫೆಟಲ್ ಅನಾಮಲಿ ಅಂತ ಇದೆ. ಸೊ ಎಲ್ಲ ನಾರ್ಮಲ್ ಆಗಿನೇ ಇದೆ. ಸೊ ಇದು ನಮ್ಮ ಪಾಪುದು 26 ವೀಕ್ಸಲ್ಲಿ ಮಾಡಿಸಿರೋದು. ಇಲ್ಲಿ ನೋಡಿ ವೆಯ್ಟ್ ಬಂದು ಇವಳ್ದು ನೋಡಿ ನೋಡ್ತಾ ಇರ್ಬೋದು ನೀವೇನೆ. ಇಲ್ಲಿ ನೋಡಿ ಇದು 19 ವೀಕ್ಸಲ್ಲಿ ಮಾಡಿಸಿರೋದು. ಆ್ಯಕ್ಚುಲಿ ನಾನು ಆವಾಗಲೇ ತೋರಿಸ್ಬೇಕಾಗಿತ್ತು, ಸೊ ಫಸ್ಟ್ ಅದು ತೋರಿಸ್ಬಿಟ್ಟೆ. ಇಲ್ಲಿ ನೋಡಿ ದೇರ್ ಈಸ್ ಎ ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಗೆಸ್ಟೇಷನ್ ಅಂತ ಇದೆ. ಪ್ಲೆಸೆಂಟಾ ಈಸ್ ಇಂಪ್ಲೆಂಟೆಡ್ ಹೈ ದಿ ಆಂಟೀರಿಯರ್ ವಾಲ್ಸ್ ಆ್ಯಂಡ್ ಫಂಡ್ಸ್ ಅಂತ ಇದೆ. ಗ್ರೇಡ್ ಬಂದು 0 ಮೆಚುರಿಟಿ ಸೀನ್ ಅಂತ ಇದೆ. ಸೊ ಆ್ಯನ್ ಆಕ್ಟಿವ್ ಫೆಟಸ್ ಈಸ್ ಸೀನ್ ಶೋಯಿಂಗ್ ಎ ಬ್ರಿಸ್ಕ್ ಮೂಮೆಂಟ್ ಅಂತ ಇದೆ. ಸೊ ಮಗುವಿನ ಮೂಮೆಂಟ್ಸ್ ತುಂಬ ಜಾಸ್ತಿನೇ ಇದೆ ಅಂತ ಇದರಲ್ಲಿ ಇದೆ. ಇಟ್ ಈಸ್ ಕಾರ್ಡಿಯಾ ಆಕ್ಟಿವಿಟೀಸ್ ನಾರ್ಮಲ್ ಅಂತಲೇ ಇದೆ. ಮಗುವಿನ ಎದೆ ಬಡಿತ ನಾರ್ಮಲ್ ಆಗಿನೇ ಇದೆ ಅಂತ. ಸೊ ಇದು 20 ವೀಕ್ಸಲ್ಲಿ ಮಾಡಿಸಿರೋದು, ಅರೌಂಡ್ 19 to 20 ವೀಕ್ಸ್. ಸೊ ಇಲ್ಲಿ ನೋಡಿ ಫೆಟಲ್ ವೇಟ್ ಬಂದು 401 ಗ್ರಾಮ್ಸ್ ಇದೆ. ಇಲ್ಲಿ ಸರ್ವಿಕ್ಸ್ ಈಸ್ 2.8 cm ಲಾಂಗ್ ಅಂಡ್ ಇಂಟರ್ನಲ್ ವಾಯ್ಸ್ ಈಸ್ ಕ್ಲೋಸ್ಡ್ ಅಂತ ಇದೆ ನೋಡಿ. ಇದು ಆ್ಯಕ್ಚುಲಿ 9 ಮಂತ್ಸ್ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಸೊ ಆವಾಗ ಮಾಡಿಸಿರೋದು. ಸೊ ಡೆಲಿವರಿ ಡೇಟ್ ನಿಯರ್ ಹತ್ರನೇ ಇತ್ತು, ಸೊ ಆವಾಗ ಮಾಡಿಸಿರೋದು ನಾನು. ಸೊ ಇಲ್ಲಿ LMP ಪ್ರಕಾರ ಹೋದರೆ ಸೊ ನಂದು 15/10/2019 ಇದೆ. ಬಟ್ ನಮ್ಮ ಬೇಬಿ ಬಾರ್ನ್ ಆಗಿರೋದು ನೋಡಿದರೆ 23rd/10 ಮೂಮೆಂಟ್ಸ್ ತುಂಬ ಜಾಸ್ತಿನೇ ಇದೆ ಅಂತ ಇದರಲ್ಲಿ ಇದೆ. ಇಟ್ ಈಸ್ ಕಾರ್ಡಿಯಾ ಆಕ್ಟಿವಿಟೀಸ್ ನಾರ್ಮಲ್ ಅಂತಲೇ ಇದೆ. ಮಗುವಿನ ಎದೆ ಬಡಿತ ನಾರ್ಮಲ್ ಆಗಿನೇ ಇದೆ ಅಂತ. ಸೊ ಇದು 20 ವೀಕ್ಸಲ್ಲಿ ಮಾಡಿಸಿರೋದು, ಅರೌಂಡ್ 19 to 20 ವೀಕ್ಸ್. ಸೊ ಇಲ್ಲಿ ನೋಡಿ ಫೆಟಲ್ ವೇಟ್ ಬಂದು 401 ಗ್ರಾಮ್ಸ್ ಇದೆ. ಇಲ್ಲಿ ಸರ್ವಿಕ್ಸ್ ಈಸ್ 2.8 cm ಲಾಂಗ್ ಅಂಡ್ ಇಂಟರ್ನಲ್ ವಾಯ್ಸ್ ಈಸ್ ಕ್ಲೋಸ್ಡ್ ಅಂತ ಇದೆ ನೋಡಿ. ಇದು ಆ್ಯಕ್ಚುಲಿ 9 ಮಂತ್ಸ್ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಸೊ ಆವಾಗ ಮಾಡಿಸಿರೋದು. ಸೊ ಡೆಲಿವರಿ ಡೇಟ್ ನಿಯರ್ ಹತ್ರನೇ ಇತ್ತು, ಸೊ ಆವಾಗ ಮಾಡಿಸಿರೋದು ನಾನು. ಸೊ ಇಲ್ಲಿ LMP ಪ್ರಕಾರ ಹೋದರೆ ಸೊ ನಂದು 15/10/2019 ಇದೆ. ಬಟ್ ನಮ್ಮ ಬೇಬಿ ಬಾರ್ನ್ ಆಗಿರೋದು ನೋಡಿದರೆ 23rd/10/2019 ಬಾರ್ನ್ ಆಗಿದ್ದು. ಸೊ ವೇರಿಯೇಷನ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಆ ಥರ ಆಗುತ್ತೆ. ಸೊ ನೋಡಿ ಇದು 9 ಮಂತ್ಸಲ್ಲಿ ಮಾಡಿರೋದು ಸ್ಕ್ಯಾನಿಂಗ್ ರಿಪೋರ್ಟ್. ನೋಡಿ ಈ ಥರ ಪಿಕ್ಚರ್ಸ್ ಇದೆ, ಎಷ್ಟು ಕ್ಲಾರಿಟಿ ಇದೆ ನೋಡಿ, ಕ್ಲಿಯರ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ನೋಡಿ ತೋರಿಸ್ತೀನಿ. ಗೆಸ್ಟೆನಲ್ ಬೈ LMP is 35 weeks 6 days ಅಂತ ಇದೆ. ಎ ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಫೆಟಸ್ ಸೀನ್ ಈಸ್
cephalic presentation, spine anterior and right side at the time of scanning. Cardiac activity is well seen, 175 beats per minute ಅಂತ ಇದೆ. ಸೊ ಫೆಟಲ್ ಮೂಮೆಂಟ್ ಆರ್ ವೆಲ್ ಸೀನ್ ಅಂಡ್ ಆರ್ ಆ್ಯಕ್ಟಿವ್ ಅಂತ ಇದೆ. ಪ್ಲೆಸೆಂಟಾ ಈಸ್ ಸ್ವಿಚುಯೇಟೆಡ್ ಇನ್ ದಿ ಫಂಡಲ್ ಆ್ಯಂಡ್ ಆಂಟೀರಿಯರ್ ವಾಲ್, ಗ್ರೇಡ್ 1 ಮೆಚುರಿಟಿ ಅಂತ ಇದೆ. ಲಾವರ್ ಯುಟರೈನ್ ಸೆಗ್ಮೆಂಟ್ ಈಸ್ ಫ್ರೀ, ಸರ್ವಿಕ್ಸ್ ಈಸ್ 4.0 cm ಅಂತ ಇದೆ. ನೋ ಆಬ್ವಿಯಸ್ ಫೆಟಲ್ ಕಾಂಗಿನೇಷನಲ್ anomalies are noted in the present fetal position or the period of gestation. 3 vessel car are noted ಅಂತ ಇದೆ ನೋಡಿ. 4 chambers view of heart, carnium, face, spine, CV junction, kidneys, abdominal wall, visualizer part of the limbs are normal ಅಂತ ಎಲ್ಲ ಫುಲ್ ನಾರ್ಮಲ್ ಆಗಿನೇ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ 2 kg 400 ಗ್ರಾಮ್ ಹತ್ತತ್ರ ಇದ್ದಾಳೆ. ಸೊ ಹುಟ್ಟುವಾಗ ಅವಳು 3 kg ಏನೋ ಇತ್ತು, 3 kg ಇದ್ಲು. 34 ವೀಕ್ಸಲ್ಲಿ ಮಾಡಿಸಿರೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಸೊ ಧನ್ಯವಾದಗಳು ಫ್ರೆಂಡ್ಸ್.